ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನಸ್ಸು ರಾಶಿಯ 2026 ಜೂನ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಧನಸ್ಸು ರಾಶಿಯವರಿಗೆ ವಿಶೇಷವಾಗಿ ನಾವು ಹೇಳೋದಾದ್ರೆ, ಈ ಒಂದು ತಿಂಗಳು ತಾಳ್ಮೆ ಹೆಚ್ಚಾಗಿ ತಾವು ಕಾಪಾಡ್ಕೊಳ್ಬೇಕು. ವೃತ್ತಿಪರ ಜೀವನದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು. ಯಾಕಂದ್ರೆ ದುಡುಕು ಸ್ವಭಾವದಿಂದ ತಮ್ಮ ಲಾಭಕ್ಕೆ ತಾವೇ ಕಲ್ಲನ್ನು ಹಾಕೊಳ್ಳುವಂತಹ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ. ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ನಾವು ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭ ಬರುವಂತಹ ಸಾಧ್ಯತೆ ಇದೆ. ರೈತರಿಗೆ ಅಲ್ಪ ಮಟ್ಟಿನ ನಷ್ಟವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅತಿಯಾದ ಮಳೆ ತಮ್ಮ ಬೆಳೆಗೆ ನಾಶವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ವಿದೇಶ ಪ್ರಯಾಣವನ್ನು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಅಪಘಾತಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ತಮ್ಮ ಒಂದು ನಡೆ, ತಮ್ಮ ಒಂದು ಗುರಿ, ತಮ್ಮ ಒಂದು ಯೋಜನೆಗಳನ್ನು ಗೌಪ್ಯವಾಗಿಡೋದೇ ತುಂಬಾನೇ ಉತ್ತಮ. ಯಾಕಂದ್ರೆ ಶತ್ರುಗಳ ಕೆಟ್ಟ ದೃಷ್ಟಿ ತಮ್ಮ ಮೇಲೆ ಬಿದ್ದಿರೋದ್ರಿಂದ ಜಾಗೃತಿಯಾಗಿರಿ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಈ ಒಂದು ಮಾಸದಲ್ಲಿ 8 ಅನ್ನುವಂಥ ಸಂಖ್ಯೆ ತಾವು ಅದೃಷ್ಟವಾಗಿ ತಗೊಳ್ಳಿ. ಹಸಿರು ಬಣ್ಣ ತಾವು ಧಾರಣೆ ಮಾಡಿ. ಮತ್ತು ವಿಶೇಷವಾಗಿ ಕಾಲಭೈರವನ ಆರಾಧನೆಯನ್ನು ಮಾಡೋದು ತುಂಬಾನೇ ಉತ್ತಮ. ಇದಾಗಿತ್ತು 2026 ಜೂನ್ ತಿಂಗಳ ಧನಸ್ಸು ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋಗಳು ಬರುತ್ತೆ. ಅತಿ ಹೆಚ್ಚಿನ ಮಾಹಿತಿಗಾಗಿ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ತಾವು ಕರೆ ಮಾಡಿ ಸ್ಲಾಟ್ನ ಬುಕ್ ಮಾಡಿಕೊಂಡು ತಮ್ಮ ಕೌಟುಂಬಿಕ ಸಮಸ್ಯೆ, ಕಾನೂನಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ತಮ್ಮ ದಾಂಪತ್ಯದ ಸಮಸ್ಯೆ ಮತ್ತು ಯಾವುದೇ ರೀತಿಯ ಒಂದು ಗುಪ್ತ ಸಮಸ್ಯೆಗಳಿಗೂ ಸಹಿತ ಸೂಕ್ತವಾದಂತಹ ಪರಿಹಾರವನ್ನು ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆಯ ಆ ಒಂದು ಆದಿಶಕ್ತಿಯ ವಿಶೇಷವಾದಂತಹ ತ್ರಿಶೂಲದ ಶಕ್ತಿಯಿಂದ ದೈವಿಕವಾದಂಥ ಆರಾಧನೆಯನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ, ನನ್ನ ಕೊಲ್ಲೂರು ಮೂಕಾಂಬಿಕಾ ದೇವಿ ಆರಾಧ್ಯ ದೈವ ಪ್ರತಿಯೊಬ್ಬ ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಸಂಪತ್ತು ಮತ್ತು ಯಶಸ್ವಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.